ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನ ಬಾದ್ಶಾ, ಅಭಿಮಾನಿಗಳ ಪಾಲಿನ ಅಭಿನಯ ಚಕ್ರವರ್ತಿ. ಈಗ ಇದೇ ಕೆಂಪೇಗೌಡ ಲೋಕ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ಪ್ರಜಾಪ್ರಭುತ್ವ ಯುದ್ಧದ ಹೊತ್ತಲ್ಲೇ ಚಂದನವನದ ವೀರ ಮದಕರಿ ಬಿರುಗಾಳಿ ಸೃಷ್ಟಿಸಿದ್ದಾರೆ. ಚುನಾವಣಾ ರಾಜಕೀಯಕ್ಕೆ ಕಾಲಿಡೋ ಬಗ್ಗೆ ನಟ ಸುದೀಪ್ ಸುಳಿವು ಕೊಟ್ಟಿದ್ದಾರೆ. ಜೊತೆಗೆ ಲೋಕಸಮರದಲ್ಲಿ ಯಾರ ಪರ ಪ್ರಚಾರ ಮಾಡ್ತಾರೆ ಅನ್ನೋ ಕುತೂಹಲವೂ ಕೂಡ ಹೆಚ್ಚಾಗ್ತಾ ಇದೆ. ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಛಾಪು ಮೂಡಿಸಿರೋ ನಾಯಕ ನಟ. ಚಂದನವನದ ಶಾಂತಿ ನಿವಾಸದಲ್ಲಿ ಮಿಂಚು ಹರಿಸೋ ಮಾಣಿಕ್ಯ. ಆದ್ರೀಗ ಸಿನಿಮಾ ರಂಗದಿಂದ ರಾಜಕೀಯ ರಂಗದ ಸ್ಪರ್ಶ ಪಡೆಯಲು ಕಿಚ್ಚ ಸುದೀಪ್ ಮುಂದಾಗಿದ್ದಾರೆ ಅನ್ನೋ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಹಲವು ದಿನಗಳಿಂದ ನಡೆಯುತ್ತಿದ್ದ ಚರ್ಚೆಗೆ ಹಿಂಟ್ ಕೊಡುವ ರೀತಿಯಲ್ಲಿ ಚಂದನವನದ ಗೂಳಿ ಗುಟುರು ಹಾಕಿದೆ. ಚುನಾವಣಾ ಕಣದಲ್ಲಿ ಬಿರುಗಾಳಿ ಎಬ್ಬಿಸಿದ ಗೂಳಿ. ಹೊಸ ಇನ್ನಿಂಗ್ಸ್ಗೆ ಮೈ ಆಟೋಗ್ರಾಫ್ ಎಂದ ಕಿಚ್ಚ. ಕರ್ನಾಟಕ ರಾಜಕೀಯಕ್ಕೂ ಸ್ಯಾಂಡಲ್ವುಡ್ಗೂ ಅವಿನಾಭಾವ ಸಂಬಂಧ ಇದ್ದೇ ಇದೆ. ಎಷ್ಟೋ ನಟರು ರಾಜಕೀಯದಲ್ಲಿ ರಂಗೆಬ್ಬಿಸಿರೋ ಎಕ್ಸಾಂಪಲ್ ಕಣ್ಮುಂದಿದೆ. ಇದೀಗ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಚಿತ್ರರಂಗದ ಜೊತೆ ರಾಜಕೀಯ ಇನ್ನಿಂಗ್ಸ್ಗೆ ಆಟ ಆಡಲು ಸಜ್ಜಾಗಿದ್ದಾರೆ ಅನ್ನೋ ಮಾತು ಮಾರ್ಧನಿಸಿದೆ. ಲೋಕಸಮರದ ಹೊತ್ತಲ್ಲಿ ಕಿಚ್ಚ ಸುದೀಪ್ ರಾಜಕೀಯಕ್ಕೆ ಬರುವ ಸುಳಿವು ಕೊಟ್ಟಿದ್ದಾರೆ. ಮಂಡಿಪೇಟೆ ಪಲಾವ್ ಬ್ರಾಂಚ್ನ ಉದ್ಘಾಟಿಸಿದ ಬಳಿಕ ಮಾತನಾಡಿದ ಸ್ಯಾಂಡಲ್ವುಡ್ನ ವೀರ ಮದಕರಿ ಪಾಲಿಟಿಕ್ಸ್ಗೆ ಬರುವ ಹಿಂಟ್ ಕೊಟ್ಟಿದ್ದಾರೆ. ನಾನು ರಾಜಕೀಯಕ್ಕೆ ಬಂದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಬಿಡಿ ಅನ್ನುತ್ತಾ ಕೌತುಕ ಹುಟ್ಟಿಸಿದ್ದಾರೆ. ಒಂದ್ ಹೇಳ್ತೀನಿ, ಇವಾಗ ಹೋಟೆಲ್ಗೆ ಬರ್ತಾರಲ್ಲ ಬರ್ಲಿಲ್ವಾ? ನಾನು ಬರ್ತೀನಿ, ಬಂದಾಗ ಗೊತ್ತಾಗತ್ತಲ್ಲ. ಬಂದ್ರೆ ಬರ್ಲಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ. ಬರ್ತೀನಿ, ಬಂದಾಗ ಗೊತ್ತಾಗತ್ತಲ್ಲ. ಬಂದ್ರೆ ಬರ್ಲಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ. ಯಾರು ನನ್ನ ಚುನಾವಣಾ ಪ್ರಚಾರಕ್ಕೆ ಕರೆದಿಲ್ಲ, ಯಾರಾದರೂ ಕರೆದರೆ ನೋಡ್ತೀನಿ ಎಂದ ಸುದೀಪ್. ಕಳೆದ ವಿಧಾನಸಭಾ ಚುನಾವಣೆಯ ಹೊತ್ತಲ್ಲಿ ಕಿಚ್ಚ ಸುದೀಪ್ ಬಿಜೆಪಿ ಸೇರ್ತಾರೆ ಅನ್ನೋ ವದಂತಿ ಹಬ್ಬಿತ್ತು. ಜೊತೆಗೆ ಮಾಜಿ ಸಿಎಂ ಬೊಮ್ಮಾಯಿ ಸೇರಿದ ಹಾಗೆ ಹಲವು ಬಿಜೆಪಿ ನಾಯಕರ ಪರ ಕಿಚ್ಚ ಪ್ರಚಾರ ಮಾಡಿದ್ರು. ಈ ಬಾರಿಯೂ ಎಲೆಕ್ಷನ್ ಕ್ಯಾಂಪೇನ್ಗೆ ಸುದೀಪ್ ಬರುವ ಸಾಧ್ಯತೆ ಇದೆ. ಆದ್ರೆ ಯಾರ ಪರ ಪ್ರಚಾರ ಮಾಡ್ತಾರೆ ಅನ್ನೋ ಸಸ್ಪೆನ್ಸ್ ಹಾಗೇ ಇದೆ. ಈ ಬಗ್ಗೆ ಮಾಹಿತಿ ನೀಡಿರೋ ಮಾಣಿಕ್ಯ, ಇನ್ನೂ ಯಾರು ಪ್ರಚಾರಕ್ಕೆ ಕರೆದಿಲ್ಲ, ಕರೆದ್ರೆ ನೋಡ್ತೀನಿ ಎಂದಿದ್ದಾರೆ. ಸದ್ಯಕ್ಕೆ ಯಾರು ಏನು ಅಪ್ರೋಚ್ ಮಾಡಿಲ್ಲ ಅಂತ. ಸೊ ಲಾಸ್ಟ್ ಟೈಮ್ ಹೋದಾಗಲೂ ನನಗೆ ಯಾವ ವಿಚಾರವಾಗಿ ಯಾರಿಗೋಸ್ಕರ ಹೋದೆ ಅಂತ ಹೇಳಿದ್ದೀನಿ. ಸೊ ಎಲೆಕ್ಷನ್ಗೂ ಇಲ್ದಿದ್ರು ನಾನು ಸ್ವಲ್ಪ ದೂರನೇ. ಬಟ್ ಇವತ್ತವರೆಗೂ ನನಗೆ ಯಾರು ಕರೆದಿಲ್ಲ. ಫ್ಯಾನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ನುಗ್ಗಿ ನನಗೆ ಕೊಡ್ದಿಲ್ಲ ಅಷ್ಟೇ. ಈ ಕ್ರಿಕೆಟ್ ಅಂದ್ಕೊಂಡು ನನಗೆ ತಮಾಷೆ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ಮತ್ತೆ ಶೂಟಿಂಗ್ ಬಿಟ್ಟು ಎಲೆಕ್ಷನ್ಗೆ ಹೋದರೆ ಮೋಸ್ಟ್ಲಿ ಏನೋ ಹೆಚ್ಚು ಕಮ್ಮಿ ಆದರೂ ಆಗೈತೆ. ಅಲ್ಲಿ ಮಟ್ಟಿಗೆ ತಳ್ಳೋದು ಬೇಡ. ಇನ್ನೊಂದು 15-20 ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ, ನಡೀತಾ ಇದೆ. ಅದು ಮುಗಿದ್ರೆ ಮ್ಯಾಕ್ಸ್ ಮುಗ್ದೋಗುತ್ತೆ. ಪ್ರತಿ ಚುನಾವಣೆ ಬಂದಾಗ ಕಿಚ್ಚ ಸುದೀಪ್ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡ್ತಾರೆ ಅನ್ನೋ ಸುದ್ದಿ ಸಂಚಲನವನ್ನ ಸೃಷ್ಟಿಸುತ್ತಲೇ ಇರುತ್ತೆ. ಅದರಂತೆ ಈ ಬಾರಿ ಕೂಡ ಲೋಕಸಭಾ ಚುನಾವಣೆ ಹೊತ್ತಲ್ಲೂ ಕಿಚ್ಚ ಸುದೀಪ್ ನಿಗೂಢ ಮಾತು ಪಾಲಿಟಿಕ್ಸ್ ಪ್ರವೇಶದ ಹಿಂಟ್ ಕೊಟ್ಟಿದೆ. ಆದ್ರೆ ಸ್ಯಾಂಡಲ್ವುಡ್ ರನ್ನ ರಾಜಕೀಯ ರಣಾಂಗಣಕ್ಕೆ ಯಾವಾಗ ಬರ್ತಾರೆ, ಎಲ್ಲಿಂದ ಚುನಾವಣೆಯನ್ನ ಎದುರಿಸ್ತಾರೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್. ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.